ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ 6,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಅಷ್ಟು ಮಾತ್ರವಲ್ಲದೆ ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮಗಳು, ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಇನ್ನು ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಇವತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬೆಲೆಯಲ್ಲಿ ಭಾರಿ ಅಂದ್ರೆ ಭಾರಿ ಇಳಿಕೆ ಆಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಂಗಾರ ಇಷ್ಟೊಂದು ಇಳಿಕೆ ಆಗಿರುವಂತದ್ದು. ಇನ್ನು ಬೆಳ್ಳಿ ದರವು ಕೂಡ 15,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಹಾಗಾದ್ರೆ ಬಂಗಾರ ಎಷ್ಟು ಇಳಿಕೆ ಆಗಿದೆ? ಈಗ ಬಂಗಾರ ಖರೀದಿ ಮಾಡಬೇಕಾ ಬೇಡವಾ, ಇನ್ನು ಇಳಿಕೆ ಆಗುತ್ತಾ, ಎಲ್ಲ ಕೂಡ ನೋಡ್ತಾ ಹೋಗೋಣ. ಇನ್ನು ಹೋಟೆಲ್ ಉದ್ಯಮಿಗಳಿಗೆ ಸದ್ಯಕ್ಕೆ ಇನ್ನೂ 1 ವಾರಗಳ ಕಾಲ ಗ್ಯಾಸ್ ಸಿಲಿಂಡರ್ ಕೊಡಲ್ವಂತೆ. ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳಿಗೆ ಆಗಲೇ ಬಾಗಿಲುಗಳನ್ನ ಬಂದ್ ಮಾಡಿದ್ದಾರೆ. ಕೆಲವೊಬ್ರು 50-50 ಓಪನ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೆಳಿಗ್ಗೆ ಎಷ್ಟು ಓಪನ್ ಮಾಡ್ತಾ ಇದ್ದಾರೆ, ಈಗ ಅದು ಕೂಡ ಬಂದ್ ಆಗೋ ಪರಿಸ್ಥಿತಿ ಅಂತಾನೆ ಹೇಳ್ಬಹುದು. ಹೋಟೆಲ್ ಪರಿಸ್ಥಿತಿ ಈಗ ಗಂಭೀರ. ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ 10% ಮಾತ್ರ ಮೀಸಲಿಡಲಾಗ್ತಾ ಇದೆ ಹೋಟೆಲ್ಗಳಿಗೆ. ಹೀಗಾಗಿ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ಕಡೆಗೆ ಇಲ್ಲಿ ವಸತಿ ಯೋಜನೆಯಲ್ಲೂ ಕೂಡ ಭಾರಿ ಒಂದು ಸಿಹಿ ಸುದ್ದಿ ಬಂದಿದೆ. 1.5 ಲಕ್ಷ 3.5 ಲಕ್ಷ ರೂಪಾಯಿವರೆಗೂ ಸಹಾಯಧನ ಸಿಗಲಿದೆ. ಹೌದು, ವಸತಿ ಯೋಜನೆ ಅಡಿಯಲ್ಲಿ ಸಹಾಯಧನ ಯಾರಿಗೆ ಸಿಗುತ್ತೆ, ಹೇಗೆ ಸಿಗುತ್ತೆ, ಸರ್ಕಾರದಿಂದ ವಸತಿ ಯೋಜನೆ ಬಗ್ಗೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೂ ಏನು, ನೀವು ಕೂಡ ಮನೆ ಯೋಜನೆ ಬಗ್ಗೆ ಕಾಯ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ. ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಆಲಿ ಕಲ್ಲು ಮಳೆ, ಬರ್ಫ್ನಂತ ಮಳೆ ಆಗಿದೆ. ಕಾಶ್ಮೀರದಂತೆ ಕರ್ನಾಟಕ ಕಾಣ್ತಾ ಇದೆ. ಇದು ಮೊದಲ ಬಾರಿ ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬೀಳಲಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಗೃಹಲಕ್ಷ್ಮಿಯರಿಗಂತೂ ಸಿಹಿ ಸುದ್ದಿ ಬಂದಿದೆ. ಹೀಗಾಗಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಮತ್ತು ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮಗೂ ಕೂಡ 27ನೇ ಕಂತು ಹಣ ಜಮೆಯಾಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗ್ತಾ ಇದೆ. ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. 27ನೇ ಕಂತು ಹಣ ಜಮೆ ಆಗಿದೆ. ಕೆಲವೊಬ್ಬರಿಗೆ 26ನೇ ಕಂತಿನವರೆಗೂ ಮಾತ್ರ ಹಣ ಬಂದಿದೆ, 27ನೇ ಕಂತು ಹಣ ಬಂದಿಲ್ಲ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಒಟ್ಟು 1,24,00,000 ಗೃಹಲಕ್ಷ್ಮಿಯರು ಇರೋದ್ರಿಂದ ಟೆಕ್ನಿಕಲ್ ಎರರ್ಸ್ ಇಂದಲೂ ಕೂಡ ಹಣ ಬರೋದು ಸ್ವಲ್ಪ ತಡವಾಗುತ್ತೆ. ಹೀಗಾಗಿ ಸ್ವಲ್ಪ ನೀವು ಕಾಯಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಆದ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ 27ನೇ ಕಂತು ಹಣ ಈಗ ಸದ್ಯಕ್ಕೆ ಜಮೆ ಆಗಲು ಪ್ರಾರಂಭವಾಗಿದೆ. ಇನ್ನು 28, 29, 30 ಈ 3 ಕಂತು ಹಣ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಮೊದಲೇ ಬಿಜೆಪಿ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸರ್ಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಹಾಕಿಲ್ಲ ಅಂತ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆ ಮಾಡಿದ್ರು ಬಿಜೆಪಿಯವರು, ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು. ನಂತರ ಈ ಹಣವನ್ನ ಪರಿಶೀಲನೆ ಮಾಡಿ ಬಿಡುಗಡೆ ಕೂಡ ಮಾಡಿದ್ರು. ಅದೇ ಹಣ ಈ ವರ್ಷದ ಫೆಬ್ರವರಿಯಲ್ಲಿ ಜಮೆ ಆಗಿದೆ. ಅಂದ್ರೆ ಫೆಬ್ರವರಿಯಲ್ಲಿ 4,000 ರೂಪಾಯಿ ಜಮೆ ಆಗಿದೆ, ಮಾರ್ಚ್ ತಿಂಗಳಲ್ಲಿ 2,000 ರೂಪಾಯಿ, ಒಟ್ಟು ಇದೇ ತಿಂಗಳಲ್ಲಿ ಒಟ್ಟು 2 ತಿಂಗಳಲ್ಲಿ 6,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಅಕೌಂಟ್ಗೆ ಜಮೆ ಆಗಿದೆ. ಇನ್ನು ಉಳಿದ ಬಾಕಿ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ? ಇಲ್ಲಿ ಈ ಒಂದು ಯೋಜನೆ ಪ್ರಾರಂಭವಾಗಿ 30, 31 ತಿಂಗಳು ಆಗೋದಕ್ಕೆ ಬಂದಿದೆ. ಹೀಗಾಗಿ ಸರ್ಕಾರ 31 ತಿಂಗಳ ಹಣ ಬದಲಾಗಿ 27ನೇ ತಿಂಗಳದ ಹಣ ಕೊಡ್ತಾ ಇದೆ. ಅಂದ್ರೆ 2 ರಿಂದ 3 ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಿಂದಕ್ಕೆ ಓಡ್ತಾ ಇದೆಯಾ, ಅಥವಾ ಮುಂದಿನ ಬರೋ ದಿನಗಳಲ್ಲಿ ಬಾಕಿ ಕಂತು ಎಲ್ಲ ಕೂಡ ಕ್ಲಿಯರ್ ಆಗುತ್ತಾ? ಇದ್ರ ಬಗ್ಗೆ ಸರ್ಕಾರದಿಂದ ಅಪ್ಡೇಟ್ ಬರಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರಶ್ನೋತ್ತರ ವೇಳೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾದ್ರೂ ಅಪ್ಡೇಟ್ ಕೊಟ್ರೆ ಆ ಒಂದು ಅಪ್ಡೇಟ್ ನಾವು ನಿಮಗೆ ತಲುಪಿಸಲಿದ್ದೇವೆ. ಅಧಿಕೃತವಾಗಿ ಸರ್ಕಾರದಿಂದ ಇನ್ನೂ ಕೂಡ ಮಾಹಿತಿ ಬರೋದು ಬಾಕಿ ಇದೆ. ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗಂತೂ 27ನೇ ಕಂತು ಹಣ ಜಮೆ ಆಗ್ತಾ ಇದೆ. ಇದಂತೂ ಮಾಹಿತಿ ನಮಗೆ ಸಿಕ್ಕಿದೆ. ಸೊ ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಬಾರಿ ಚೆಕ್ ಮಾಡಿಕೊಳ್ಳಿ. ಅಥವಾ ನಿಮ್ದೇನಾದ್ರೂ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ, ಆಧಾರ್ ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ ಬೇಗನೆ ಮಾಡಿಸಿ, ಇಲ್ಲ ಅಂದ್ರೆ ಹಣ ಬರೋದು ನಿಮಗೆ ತಡ ಕೂಡ ಆಗ್ಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ, ನಿಮ್ಮ ರೇಷನ್ ಕಾರ್ಡ್ ಮೇಲೆ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೆಸರು ಕೂಡ ಅದೇ ಇರಬೇಕು. ಒಂದು ವೇಳೆ ಹೆಸರು ಬೇರೆ ಬೇರೆ ಇದ್ರೆ ಅವಾಗ್ಲೂ ಕೂಡ ಹಣ ಬರೋದು ಸ್ವಲ್ಪ ನಿಮಗೆ ತಡವಾಗಬಹುದು, ಅಥವಾ ವೆರಿಫಿಕೇಶನ್ ಫೇಲ್ ಆದ್ರೆ ಹಣ ಬರದೇನು ಕೂಡ ಇರಬಹುದು. ವೀಕ್ಷಕರೇ, ಮೂರನೇದಾಗಿ ಇಂಪಾರ್ಟೆಂಟ್ ಏನಂದ್ರೆ, ತೆರಿಗೆ ಪಾವತಿ ಮಾಡ್ತಾ ಇದ್ದು ನಿಮ್ದು BPL ಕಾರ್ಡು ರದ್ದಾಗಿ APL ಕಾರ್ಡ್ ಆಗಿದ್ರೆ ನಿಮಗೆ ಹಣ ಬರೋದಿಲ್ಲ. ಹೌದು, ಯಾರದ್ದೆಲ್ಲ ತೆರಿಗೆ ಕಟ್ಟೋತಿರೋದ್ರಿಂದ BPL ಕಾರ್ಡು ರದ್ದಾಗಿದೆ ನೋಡಿ, ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಹಾಕಂಗಿಲ್ಲ ಅಂತ ಈಗಾಗಲೇ ಒಂದು ರೂಲ್ಸ್ ಅನ್ನ ಮಾಡಲಾಗಿದ್ದು, ಮೊದಲಿಂದಲೇ ರೂಲ್ಸ್ ಇದೆ. ಯೋಜನೆ ಪ್ರಾರಂಭವಾಗೋಕ್ಕಿಂತ ಮುಂಚೆನೆ ಒಂದು ರೂಲ್ಸ್ ಇದೆ. ಸೊ ಯಾರು ಕೂಡ ಇಲ್ಲಿ ಒಂದು ಚಿಂತೆ ಮಾಡಬಾರದು. ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾ ಇದ್ರು ಅವರಿಗೆ ಹಣ ಇನ್ ಮುಂದೆ ಬರೋದಿಲ್ಲ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ಬನ್ನಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಬಗ್ಗೆ ಮಾತಾಡೋಣ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ದೊಡ್ಡ ಶುಭ ಸುದ್ದಿ ಬಂದಿದೆ.
ಬಂಗಾರ ಬೆಳ್ಳಿ ಇಷ್ಟು ದಿನ ಖರೀದಿ ಮಾಡ್ಬೇಕು ಅಂತ ನೀವೇನಾದ್ರೂ ಕಾಯ್ತಾ ಇದ್ರೆ ನಿಮಗೆ ಸಿಹಿ ಸುದ್ದಿ. ನಿನ್ನೆ ಮೊನ್ನೆ ನೀವು ಖರೀದಿ ಮಾಡಿದ್ರೆ ಇವತ್ತು ಪೇಚಾಡೋ ಪರಿಸ್ಥಿತಿ. ಎದಕ್ಕಂದ್ರೆ ಇವತ್ತು ಖರೀದಿ ಮಾಡಿದ್ರೆ ನಿಮಗೆ 5,000 ರೂಪಾಯಿ ಉಳಿತಾ ಇತ್ತು. ಎದಕ್ಕಂದ್ರೆ ತುಂಬಾ ಜನ 1,70,000 1,60,000 ಇದ್ದಾಗ ಖರೀದಿ ಮಾಡಿದ್ದಾರೆ. ಆದ್ರೆ ಈಗ ಎಲ್ಲ ಕೂಡ ಲೆಕ್ಕ ಉಲ್ಟಾ ಆಗೋಗಿದೆ. ಎದಕ್ಕಂದ್ರೆ ಬಂಗಾರ ಒಂದೇ ದಿನ 5,510 ರೂಪಾಯಿ ಇಳಿಕೆ ಆಗಿದೆ 10 ಗ್ರಾಮ್ ಮೇಲೆ. ವೀಕ್ಷಕರೇ, ಹೌದು, 10 ಗ್ರಾಮ್ ಮೇಲೆ 5,510 ರೂಪಾಯಿ. 100 ಗ್ರಾಮ್ ಮೇಲೆ 55,000 ರೂಪಾಯಿ ಬಂಗಾರ ಒಂದೇ ದಿನ ಒಂದೇ ಏಟಿಗೆ ಇಳಿಕೆ ಆಗಿದೆ. ಇಲ್ಲಿ ಇವತ್ತಿನ ಬೆಲೆ ನೀವು ನೋಡೋದಾದ್ರೆ ಮೊದಲಿಗೆ ನಿನ್ನೆ ಬೆಲೆ 1,57,420 ರೂಪಾಯಿ, ಇವತ್ತು 1,51,910 ರೂಪಾಯಿ. ಅಂದ್ರೆ ಇವತ್ತು 1,52,000 ರೂಪಾಯಿ, ನಿನ್ನೆ 1,57,500 ರೂಪಾಯಿ. ಲೆಕ್ಕ ಮಾಡಿದ್ರೆ 5,500 ರೂಪಾಯಿ ಇವತ್ತು ಕಡಿಮೆ ಆಗಿದೆ. ಇದು ಭರ್ಜರಿ ಸಿಹಿ ಸುದ್ದಿ. ಹಬ್ಬಗಳು ಬರ್ತಾ ಇದ್ದಂತೆ ಬಂಗಾರ ಬೆಲೆ ಇಳಿಕೆ ಆಗಿದೆ. ಮಹಿಳೆಯರಿಗಂತೂ ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ಭರ್ಜರಿ ಇಳಿಕೆ ಆಗಿದೆ. ಇನ್ನು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರ ಬೆಳ್ಳಿ ಇನ್ನು ಇಳಿಕೆ ಕಾಣ್ತಾ ಇದೆ. 1,48,000 ರೂಪಾಯಿ ಕಾಣ್ತಾ ಇದೆ. ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಗೋಲ್ಡ್ ಫ್ಯೂಚರ್ಸ್ ವ್ಯಾಲ್ಯೂ ಯುಗಾದಿ ಹಬ್ಬದ ಸಮಯದಲ್ಲಿ ಭರ್ಜರಿ ಇಳಿಕೆ ಆಗಿದೆ. ಬೇಕಾದ್ರೆ ನೀವು ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು, ನಿಮಗೆ ಗೊತ್ತಾಗುತ್ತೆ. ಮತ್ತೆ ಬಂಗಾರ ಮಾತ್ರ ಅಲ್ಲ ವೀಕ್ಷಕರೇ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಕಂಡಿದೆ. ಹಾಗಾದ್ರೆ ಬೆಳ್ಳಿ ಕೂಡ ಇಲ್ಲಿ ಆನ್ಲೈನ್ ನಲ್ಲಿ 5,000 ರೂಪಾಯಿ ಇಳಿಕೆ ಆಗಿದೆ ಅಂತ ತೋರಿಸ್ತಾ ಇದೆ. ನಿನ್ನೆ 2,65,000 ಇತ್ತು, ಇವತ್ತು 2,60,000 ರೂಪಾಯಿ. ಆದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಸಿಲ್ವರ್ ಫ್ಯೂಚರ್ಸ್ MCX ವ್ಯಾಲ್ಯೂ 2,40,000 ರೂಪಾಯಿಗೆ ಬಂದು ನಿಂತಿದೆ. ಹಾಗಾದ್ರೆ ನಾಳೆ ಮತ್ತೆ ಬಂಗಾರದ ಬೆಲೆ 10,000 ರಿಂದ 15,000 ರೂಪಾಯಿ ಪಕ್ಕಾ ಇಳಿಕೆ ಆಗ್ಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕೋಲಾಹಲ ಅಂತಾನೆ ಹೇಳ್ಬಹುದು. ಬಂಗಾರ ಬೆಳ್ಳಿ ಮಾರ್ಕೆಟ್ ಕೂಡ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಕೂಡ ಭರ್ಜರಿ ಕುಸಿತ ಕಂಡಿದ್ದು ಭಾರಿ ಒಂದು ನಷ್ಟ ಕೂಡ ಆಗಿದೆ. ಬನ್ನಿ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಹೋಟೆಲ್ ಉದ್ಯಮಕ್ಕೆ ಭಾರಿ ಆಘಾತ ಅಂತಾನೆ ಹೇಳ್ಬಹುದು. ಇನ್ನು 1 ವಾರಗಳ ಕಾಲ ಗ್ಯಾಸ್ ಟ್ರಬಲ್ ಇರಲಿದೆ. ಹೌದು, ಈಗಾಗಲೇ ಅಲ್ಪ ಸ್ವಲ್ಪ ಓಪನ್ ಮಾಡ್ತಾ ಇದ್ದ ಹೋಟೆಲ್ಗಳು ಕೂಡ ಬಾಗಿಲುಗಳನ್ನ ಬಂದ್ ಮಾಡೋ ಪರಿಸ್ಥಿತಿ. ಇದಕ್ಕಂದ್ರೆ ಹೋಟೆಲ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಮೊದಲೇ ವಿತರಣೆ ಬಂದಾಗಿ 7 ರಿಂದ 8 ದಿನ ಆಗಿದೆ. ಇನ್ನು 7-8 ದಿನ ಸುಮ್ನೆ ಕುಂದಿರಿ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಕೇವಲ 10% ಮಾತ್ರ. ಈಗ ನಮ್ಮ ಕರ್ನಾಟಕದಲ್ಲಿ ಇವತ್ತು 10,000 ಗ್ಯಾಸ್ ಸಿಲಿಂಡರ್ ಬಂದಿದೆ ಅಂದ್ರೆ ಅದರಲ್ಲಿ 1,000 ಗ್ಯಾಸ್ ಸಿಲಿಂಡರ್ ಮಾತ್ರ ಹೋಟೆಲ್ ಉದ್ಯಮಕ್ಕೆ. ಇನ್ನುಳಿದ 9,000 ಸಿಲಿಂಡರ್ಗಳು ಶಿಕ್ಷಣ ಸಂಸ್ಥೆಗಳಿಗೆ, ಆಸ್ಪತ್ರೆಗಳಿಗೆ ಈ ತರ ಒಂದು ಗೈಡ್ ಲೈನ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಹೌದು, ಗ್ಯಾಸ್ ವಿತರಣೆಗೆ ಈಗ ಗೈಡ್ ಲೈನ್ಸ್ ಕೂಡ ಬೇರೆ ಬಂದಿದೆ. ಗ್ಯಾಸ್ ವಿತರಣೆಗೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು, ಇದು ನಮ್ಮ ಕೊರೋನಾ ಸಮಯದಲ್ಲಿ ಈ ತರ ಮಾರ್ಗಸೂಚಿ ಬಿಡುಗಡೆ ಮಾಡ್ತಾ ಇದ್ರಲ್ಲ, ಅದು ನೆನಪಿಗೆ ಬರ್ತಾ ಇದೆ. ಈಗ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಮೊದಲ ಪ್ರಮುಖ ಆದ್ಯತೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. 100% ಗ್ಯಾಸ್ ವಿತರಣೆಗೆ ಸೂಚನೆ ಕೊಡಲಾಗಿದೆ. ಹೋಟೆಲ್ಗಳಿಗೆ ಕೇವಲ 10% ವಿತರಣೆಗೆ ಸೂಚನೆ ಕೊಡಲಾಗಿದೆ. ಇದ್ರ ಬೆನ್ನಲ್ಲೇ ಈಗ ಅಲ್ಪ ಸ್ವಲ್ಪ ಓಪನ್ ಆಗಿದ್ದ ಹೋಟೆಲ್ಗಳು ಕೂಡ ಬಾಗಿಲುಗಳನ್ನ ಬಂದ್ ಮಾಡಬಹುದು. ಇನ್ನು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಗ್ರಾಹಕರು ಕಡ್ಡಾಯವಾಗಿ ಈ KYC ಮಾಡಿಸಿರಬೇಕು. ಒಂದು ವೇಳೆ ಮಾಡಿಸಿಲ್ಲ ಅಂದ್ರೆ ಎಲೆಕ್ಟ್ರಾನಿಕ್ KYC ಬೇಗನೆ ನಿಮ್ಮ ಗ್ಯಾಸ್ ಏಜೆನ್ಸಿಗಳಿಗೆ ಭೇಟಿ ಕೊಟ್ಟು ನಿಮ್ಮ ಬಯೋಮೆಟ್ರಿಕ್ ಆಧಾರ್ ವೆರಿಫಿಕೇಶನ್ ಮಾಡಿಸಿ. ಇಲ್ಲ ಅಂದ್ರೆ ಏಪ್ರಿಲ್ 1 ರಿಂದ ನೀವು ಗ್ಯಾಸ್ ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಕೊಡೋದಿಲ್ಲ. ಹೀಗಾಗಿ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಈ KYC ಮಾಡಿಸಿ. ಈಗಾಗಲೇ ಮಾಡಿಸಿದ್ರೆ ನೀವು ಮಾಡಿಸೋದ್ ಬೇಡ, ಮೊದಲೇನಾದ್ರೂ ಮಾಡಿಸಿದ್ರೆ ಮಾಡಿಸೋದ್ ಬೇಡ ಅಂತ ಸರ್ಕಾರ ಹೇಳಿದೆ, ಕೇಂದ್ರ ಸರ್ಕಾರ. ಯಾರೆಲ್ಲ ಗ್ಯಾಸ್ ಸಿಲಿಂಡರ್ ಈಗೀಗಲ ಹೊಸದಾಗಿ ಪಡ್ಕೊಂತ ಇದ್ರು, ಅವ್ರು ಯಾರೆಲ್ಲ ಈ KYC ಮಾಡಿಸಿಲ್ಲ ನೋಡಿ, ಅವರು ಬೇಗನೆ ಮಾಡಿಸಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಈಗ ಹೈಕೋರ್ಟ್ ಮೆಟ್ಟಿಲಿಗೂ ಕೂಡ ಹೋಗಿದೆ. ಹೈಕೋರ್ಟ್ ನವರು ಕೂಡ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಕಳಿಸಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ ಹೇಳಿ. ಅಂದ್ರೆ ಇದು ಈಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ ಅಂತಾನೆ ಹೇಳ್ಬಹುದು. ಈಗ ಬನ್ನಿ ಕೊನೆಯದಾಗಿ ವಸತಿ ಯೋಜನೆ ಬಗ್ಗೆನೂ ಕೂಡ ಸಿಹಿ ಸುದ್ದಿ. ಒಟ್ಟು 3,50,000 ರೂಪಾಯಿ ಸಹಾಯಧನ ಈ ಒಂದು ಯೋಜನೆ ಮೂಲಕ ಸಿಗಲಿದೆ. ವೀಕ್ಷಕರೇ, ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸ್ತುತ ವಸತಿ ರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸೋ ಕುರಿತು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಸಚಿವರು ಜಮೀರ್ ಅಹಮದ್ ಖಾನ್ ಅವರು. ಈ ಬಾರಿ ಬಜೆಟ್ ನಲ್ಲಿ ಸರ್ವರಿಗೂ ಸೂರು ಕಲ್ಪಿಸುವ ಉದ್ದೇಶದಿಂದ ವಿವಿಧ ವಸತಿ ಯೋಜನೆ ಅಡಿಯಲ್ಲಿ BLC ಆಧಾರಿತ 1 ಲಕ್ಷ ಮನೆಗಳ ಹೊಸ ಗುರಿಯನ್ನ ಘೋಷಣೆ ಮಾಡಲಾಗಿದೆ. ಅಂದ್ರೆ ಈ 1 ಲಕ್ಷ ಮನೆಗಳ ಯೋಜನೆಯಲ್ಲಿ ಯಾರೆಲ್ಲ ಆಯ್ಕೆ ಆಗ್ತಾರೆ ನೋಡಿ, ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಸಹಾಯಧನ ಕೇಂದ್ರ ಸರ್ಕಾರ 1.5 ಲಕ್ಷ ರೂಪಾಯಿ ಕೊಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ 1,20,000 ರೂಪಾಯಿ ಅನುದಾನ ಕೊಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ 1,20,000 ರೂಪಾಯಿ ಮೊತ್ತವನ್ನ 2 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದೇವೆ ಅಂತ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 2 ಲಕ್ಷ ರೂಪಾಯಿ ಬದಲಾಗಿ 3 ಲಕ್ಷ ರೂಪಾಯಿ ಪರಿಹಾರ ಅಂದ್ರೆ ಸಹಾಯಧನವನ್ನ ಕೊಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ವೀಕ್ಷಕರೇ, ಮುಖ್ಯಮಂತ್ರಿಗಳು ಪರಿಶೀಲನಾ ಸಭೆ ಕೈಗೊಂಡು ಅಂತಿಮವಾಗಿ
ಸಚಿವ ಸಂಪುಟದಲ್ಲಿ ಇದನ್ನ ತೀರ್ಮಾನ ಮಾಡಲಿದ್ದಾರೆ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಬಜೆಟ್ ನಲ್ಲೂ ಕೂಡ ವಸತಿ ಯೋಜನೆಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ವಸತಿ ಯೋಜನೆಯ ಪ್ರೋತ್ಸಾಹಧನ ಹೆಚ್ಚಳ ಮಾಡಲಾಗಿದ್ದು ಇದು ಒಂದು ಸಿಹಿ ಸುದ್ದಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ಒಟ್ಟು 3,50,50,000 ರೂಪಾಯಿವರೆಗೂ ಸಹಾಯಧನ ಮುಖ್ಯಮಂತ್ರಿ ವಸತಿ ಯೋಜನೆ ಮೂಲಕವೇ ಸಿಗ್ತಾ ಇರೋದು ಒಂದು ಕಡೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಈಗಾಗಲೇ ವಸತಿ ಯೋಜನೆಗೆ ಅರ್ಜಿ ಹಾಕಿದ್ರೆ ಎಸ್ ಅಂತ ಕಮೆಂಟ್ ಮಾಡಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ಮತ್ತೊಂದು ವಿಡಿಯೋ ಕೂಡ ನಾವು ನಿಮಗೆ ತಗೊಂಡು ಬರಲಿದ್ದೇವೆ. ಇನ್ನು ಕರ್ನಾಟಕದಲ್ಲಿ ಕಳೆದ 2 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಇನ್ನೂ 3-4 ದಿನ ಮಳೆ ಆಗಲಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ? ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಬೆಂಗಳೂರು ಸೇರಿ ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ, ಕೊಡಗು ಭರ್ಜರಿ ಮಳೆ ಆಗ್ತಾ ಇದೆ. ಈಗ ಯಾವೆಲ್ಲ ಒಂದು ಭಾಗದಲ್ಲಿ ಮಳೆ ಆಗುತ್ತೆ ಅಂದ್ರೆ ಧಾರವಾಡ, ಬೆಳಗಾವಿ, ಹಾಸನ, ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಕೂಡ ಆಗಿದೆ. ಆಲಿಕಲ್ಲು ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ರೈತರ ಬೆಳೆ ಕೂಡ ನಾಶವಾಗಿದೆ. ರಸ್ತೆ ಜಮೀನುಗಳೆಲ್ಲ ಆಲಿಕಲ್ಲು ತುಂಬಿ ಹೋಗಿದೆ, ಬರ್ಫ್ ತುಂಬಿ ಹೋಗಿದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಹುಬ್ಬಳ್ಳಿಯ ಕಲಘಟಕಿ ತಾಲೂಕಿನಲ್ಲಿ ನೋಡ್ತಿರ್ಬಹುದು ಯಾವ ತರ ಕಾಶ್ಮೀರದ ರೀತಿಯಲ್ಲಿ ಕಾಣ್ತಾ ಇದೆ ಕರ್ನಾಟಕ ಅಂತಾನೆ ಹೇಳ್ಬಹುದು. ಲೈವ್ ವಿಜುವಲ್ಸ್ ಕೂಡ ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ. ಇನ್ನು ದಾವಣಗೆರೆ, ಯಾದಗಿರಿ, ಬೀದರ್, ಕಲಬುರಗಿ, ಬಳ್ಳಾರಿ, ವಿಜಯಪುರ, ರಾಯಚೂರು, ಶಿವಮೊಗ್ಗ, ವಿಜಯನಗರ 9 ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಆರೆಂಜ್ ಅಲರ್ಟ್ ಕೂಡ ನೀಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಗದಗ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಕೊಪ್ಪಳ ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಆಗ್ತಾ ಇದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಆಗ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಬೆಂಗಳೂರು ನಗರದಲ್ಲೂ ಕೂಡ ಇನ್ನು 3 ದಿನ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.